ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ್, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಇಂದಿನ ವಿಷಯ ಪೂರ್ಣ ತತ್ವ ನೀನಾಗಬೇಕು. ಪೂರ್ಣ ಅಂದ್ರೇನು? ನೀವೆಲ್ಲ ಕೇಳಿರ್ತೀರ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದ್ರೆ ಪ್ರತಿಯೊಂದಲ್ಲೂ ಹೋಲ್ನೆಸ್ ಇರಬೇಕು. ಇವಾಗ ಪ್ರೆಸೆಂಟ್ ಅಲ್ಲಿ ಹೋಲ್ನೆಸ್ ಇದೆ. ಪ್ರೆಸೆಂಟ್ ಅಂದ್ರೆ ಏನು? ವರ್ತಮಾನ. ಈ ವರ್ತಮಾನದಲ್ಲಿ ಏನಿದೆ ನೀವೆಲ್ಲ ಕಾಣ್ತಾ ಇದ್ದೀರಾ, ನಾನ್ ಮಾತಾಡ್ತಾ ಇದ್ದೇನೆ. ಇದೆಲ್ಲ ಬಹಿರಂಗ ಸತ್ಯ ಅಥವಾ ಹೊರ ಸತ್ಯ. ಬಟ್ ನನ್ನ ಅಂತರಾಳಕ್ಕೆ ಹೋದ್ರೆ ಅಟಾಮಿಕ್ ಸ್ಟಫ್ ಅಥವಾ ಬಯಲು ತತ್ವ, ಶಬ್ದದಿಂದ ಅದಕ್ಕೋಸ್ಕರ ನಿಶಬ್ದ, ನಿರಾಕಾರ, ನಿರ್ಗುಣ, ನಿರವಯವ, ನಿರ್ವಿಶೇಷ, ನಿರುಪದ್ರವ ಈ ತರ ಹೆಸರುಗಳು ಕರೆದಿದ್ದಾರೆ. ಬಟ್ ಆ ಹೆಸರು ಅದಕ್ಕೆ ತಾಗಲ್ಲ, ಅದ್ರ ಪಾಡಿಗೆ ಅದಿದೆ ನಿರ್ವಚನ, ಅದನ್ನೇನು ಮಾತಾಡಕ್ಕಾಗಲ್ಲ. ಅದು ಆ ಪೂರ್ಣ ತತ್ವ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ನಾವು ಪ್ರೆಸೆಂಟ್ ಅಲ್ಲಿ ಇದ್ರೆ ಸಾಕು, ಆ ಪೂರ್ಣ ತತ್ವದಲ್ಲಿ ಇರ್ಬೋದು. ಅಂದ್ರೆ ಈ ಔಟರ್ ಸ್ಪೇಸ್ ಅಲ್ಲಿರೋ ಒಂದು ಔಟರ್ ಪ್ರೆಸೆಂಟ್ ಅಲ್ಲಿ, ಹೊರ ಸತ್ಯದಲ್ಲಿ ನಾವೇನು ಟೈಮ್ ಅಂಡ್ ಸ್ಪೇಸ್ ಇದೆ ಅದ್ರಲ್ಲಿ ಕೂಡ ಇರ್ಬೇಕು. ಮತ್ತೆ ಅಂತರಾಳದಲ್ಲಿ ಡೀಪ್ ಸ್ಲೀಪ್ ಅಲ್ಲಿ ಹೆಂಗಿರ್ತೀವಿ, ಅಥವಾ ತಾಯಿ ಗರ್ಭದಲ್ಲಿ ಹೆಂಗಿರ್ತೀವಿ, ಅಥವಾ ನಾನು ಕಲ್ತಿರೋದ್ನೆಲ್ಲ ಸೈಡ್ ಇಟ್ರೆ ನನ್ನ ಗ್ರೌಂಡ್ ಸ್ಟೇಟ್ ಏನು, ಅದು ಇನ್ನರ್ ಪ್ರೆಸೆಂಟ್ ಅಥವಾ ಹೊರ ಸತ್ಯ. ಈ ಹೊರ ಸತ್ಯ ಮತ್ತೆ ಒಳ ಸತ್ಯದಲ್ಲಿ ಕೂಡ ನೀನಾಗಿರ್ಬೇಕು. ಇದನ್ನ ವೈಜ್ಞಾನಿಕ ಅಂತ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಇದು ಹೊರ ಸತ್ಯದಲ್ಲಿ ಇದು ಕಾಣ್ತಾ ಇದೆ, ಇದು ಅಂತರಾಳಕ್ಕೆ ಹೋದ್ರೆ ನಮ್ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಅಟಾಮಿಕ್ ಸ್ಟಫ್ ಒಳಗಡೆ ಮಾಡಲ್ಪಟ್ಟಿದೆ. ಈ ಆಟಮಿಕ್ ಸ್ಟಫ್ ಹೆಂಗಿದೆ? ಸೈಲೆಂಟ್ ಆಗಿದೆ, ಅದಕ್ಕೆ ಮಾತಾಡೋದ್ ಬರಲ್ಲ. ನಿಶಬ್ದ, ನಿರ್ಗುಣ, ನಿರವಯವ, ನಿರ್ವಿಶೇಷ, ನಿರುಪದ್ರವ. ಸೊ ಅದನ್ನೇ ನಮ್ಮವರು ಶಿವತತ್ವ ಅಂತ ಕರೆದ್ರು, ಶಾಂತ ತತ್ವ ಅಂತ ಕರೆದ್ರು, ಆ ಸತ್ಯ ತತ್ವ ಅಂತ ಕರೆದ್ರು. ಬಟ್ ನಾನು ಅನ್ನೋದೇ ಇರಲ್ಲ ಅದರಲ್ಲಿ. ನಾನು ಅನ್ನೋದು ಬರೋದು ಹೊರ ಸತ್ಯದಲ್ಲಿ ಮಾತ್ರ. ಹೊರ ಸತ್ಯದಲ್ಲಿ ಏನಿಲ್ದಂಗಿದೆ. ಅದನ್ನೇ ನಮ್ಮವರು ಬಯಲು ಅಂತ ಕರೆದ್ರು, ಅಚಲ ಅಂತ ಕರೆದ್ರು, ಅಚಲ ತತ್ವ ಅಂತ ಕರೆದ್ರು. ಇದನ್ನೇ ಎರಡೂ ಸೇರಿ ಅಂದ್ರೆ ನಾವು ಒಂದಲ್ಲ, ಹೊರ ಸತ್ಯ ಮತ್ತೆ ಒಳ ಸತ್ಯ. ಹೊರ ಸತ್ಯದಲ್ಲಿ ಯುದ್ಧ ನಡೀತಾ ಇದೆ, ಅದನ್ನೂ ನೋಡ್ತಾ ಇರ್ಬೇಕು. ಹೊರ ಸತ್ಯದಲ್ಲಿ ನಿಮ್ ತಲೆಯಲ್ಲೆಲ್ಲ ಓಡ್ತಾ ಇರ್ತದೆ, ಅದನ್ನು ನೋಡ್ತಾ ಇರ್ಬೇಕು. ನಿಮ್ಮಲ್ಲಿ ಎಮೋಷನ್ಸ್ ಇದೆ, ಅದನ್ನು ನೋಡ್ತಾ ಇರ್ಬೇಕು. ಎಕೋಸಿಸ್ಟಮ್ ಅಲ್ಲಿ ಅನುಭವ ನಡೀತಾ ಇದೆ, ಅದನ್ನು ನೋಡ್ತಾ ಇರ್ಬೇಕು. ಬಟ್ ಅಂತರಾಳದಲ್ಲಿ ಸ್ಥಿರತೆ ಕಂಡ್ಕೊಬೇಕು. ಆ ಪೂರ್ಣ ತತ್ವ ಎರಡು ಸೇರಿದ್ರೆ ಆಗುತ್ತೆ. ಸೊ ಪ್ರೆಸೆಂಟ್ ಹ್ಯಾಸ್ ಹೋಲ್ನೆಸ್ ಅಂಡ್ ಇನ್ ದಟ್ ಹೋಲ್ನೆಸ್ ವಿ ಹ್ಯಾವ್ ಟು ಲೀಡ್ ಅವರ್ ಲೈಫ್. ಅದನ್ನ ನಾವು ಆಧ್ಯಾತ್ಮಿಕತೆ ಅಥವಾ ಸ್ಪಿರಿಚುಯಾಲಿಟಿ ಅಂತ ಕರಿತೀವಿ.